कर्नाटका गुलबर्गा शहर में इंडियन कैंसर सोसाइटी की जानिब से हर साल अक्टूबर के महीने में कैंसर अवेयरनेस प्रोग्राम मुनक्किद करते हैं। इंडिया कैंसर सोसाइटी गुलबर्गा की जानिब से शहर और दिहाई इलाक़ों में ख़वातीन में होने वाली पस्तान कैंसर, ब्रेस्ट कैंसर के ताल्लुक़ से आगाही करवाई जाती है। इंडियन कैंसर सोसाइटी गुलबर्गा के मैनेजर गुरुराज कुलकर्णी और RMES फार्मेसी कॉलेज के प्रोफेसर हनुमंत कल्लूर ने कैंसर अवेयरनेस प्रोग्राम के ताल्लुक़ से तफसील बताई। इस कैंसर अवेयरनेस प्रोग्राम में गुलबर्गा के कॉलेजेस के तालिबात ने हिस्सा लेकर अवाम में कैंसर बेदारी प्रोग्राम की शुरुआत की। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। Fight against breast cancer. कैंसर ना पते। Fight against breast cancer. Save life. Fight against breast Breast cancer. cancer. Fight against Breast cancer. ಕ್ಯಾನ್ಸರ್ನ ಬೇಗ ಪತ್ತೆ ಹಚ್ಚುವ ಅರ್ಲಿ ಸ್ಟೇಜಲ್ಲೇ ಕಂಡುಹಿಡಿದರೆ ಕ್ಯಾನ್ಸರ್ನ ಸಂಪೂರ್ಣವಾಗಿ ಗುಣಮುಕ್ತರ ಮಾಡಬಹುದು. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಈ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೇವಲ ಕಲಬುರಗಿ ಅಲ್ಲದೆ ಬೀದರ್, ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಈ ತರಹದ ಒಂದು ಕ್ಯಾನ್ಸರ್ ಕುರಿತಾದ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸುಮಾರು 2016ರಿಂದ ಮಾಡ್ತಾ ಬಂದಿದ್ದೀವಿ. ಅಥವಾ ಇನ್ನಿತರ ಅನೇಕ ಸ್ಥಳಗಳಲ್ಲಿ ಕೂಡ ನಾವು ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಪತ್ತೆ ಹಚ್ಚುವಂಥ ಡಿಟೆಕ್ಷನ್ ಕಾರ್ಯಕ್ರಮವನ್ನು ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ಕುಲಕರ್ಣಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿ ಪ್ರಾದೇಶಿಕ ವ್ಯವಸ್ಥಾಪಕ. ಇವತ್ತು ನಾವು ಅಕ್ಟೋಬರ್ ತಿಂಗಳು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಟೋಬರ್ ತಿಂಗಳು ಸ್ತನದ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಜಾಥಾ ಅಥವಾ ಒಂದು ಮಾಸಾಚರಣೆಯ ಉದ್ದೇಶ ಜನರಲ್ಲಿ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸುವುದು. ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಅತಿ ದೊಡ್ಡ ರೋಗ ಅಂತಂದರೆ, ಎರಡನೇ ಅತಿ ದೊಡ್ಡ ರೋಗ ಅಂತಂದರೆ ಕ್ಯಾನ್ಸರ್ ಅಂತ ಹೇಳಲಾಗುತ್ತೆ. ಅದರಲ್ಲೂ ಕೂಡ ಹೆಣ್ಣುಮಕ್ಕಳಲ್ಲಿ ಬರುವಂಥ ಅತಿ ದೊಡ್ಡ ಕ್ಯಾನ್ಸರ್ ಅಂತಂದರೆ ಸ್ತನದ ಕ್ಯಾನ್ಸರ್. ಸೊ ಈ ಕುರಿತಾಗಿ ಜಾಗೃತಿಯನ್ನು ಮೂಡಿಸೋ ಮುಖಾಂತರ ನಾವು ಕ್ಯಾನ್ಸರ್ನ ಪೀಡಿತರ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಕ್ಯಾನ್ಸರ್ ಪೀಡಿತರ ಮರಣ ಸಂಖ್ಯೆಯನ್ನು ಕೂಡ ಒಂದು ಕ್ಯಾನ್ಸರ್ ಶೀಘ್ರ ಪತ್ತೆ, ಅಂದರೆ ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚುವ ಮೂಲಕ ಕ್ಯಾನ್ಸರ್ನ ನಾವು ತಡೆಗಟ್ಟಬಹುದು. ನಾವು ಕೇವಲ ಗುಲ್ಬರ್ಗ ಅಲ್ಲದೆ ಬೀದರ್, ಯಾದಗಿರಿ ಮತ್ತು ವಿಜಯಪುರಗಳ 4 ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಪ್ರಾದೇಶಿಕ ಕಚೇರಿ ವತಿಯಿಂದ ಈ ರೀತಿ ಒಂದು ಕ್ಯಾನ್ಸರ್ ಕುರಿತು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡೋದಾಗಲಿ, ಅಥವಾ ಆಶಾ ಕಾರ್ಯಕರ್ತರಿಗೆ ಒಂದು ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಮಾಡೋದಾಗಲಿ, ಅಥವಾ ಜನರಿಗೆ, ಊರಿನ ಜನರಿಗೆ ಕ್ಯಾನ್ಸರ್ ತಪಾಸಣೆ, ಉಚಿತ ಕ್ಯಾನ್ಸರ್ ತಪಾಸಣೆ ಮೂಲಕ ನಾವು ಕ್ಯಾನ್ಸರ್ ಪೀಡಿತರ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನೇಕ ನಮ್ಮ ನಗರದ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸ್ತಾರೆ. HK ಡೆಂಟಲ್ ಕಾಲೇಜ್ ಇರ್ಬೋದು, ಅಲ್ಬದರ್ ಡೆಂಟಲ್ ಕಾಲೇಜ್ ಇರ್ಬೋದು, ಅಂಬೇಡ್ಕರ್ ಮಹಾವಿದ್ಯಾಲಯ ಇರ್ಬೋದು, RMES ಫಾರ್ಮಸಿ ಕಾಲೇಜ್ ಇರಬಹುದು. ಸೊ ಈ ರೀತಿ ಅನೇಕ ಕಾಲೇಜುಗಳಲ್ಲೂ ಪ್ರತಿಯೊಂದು ಸತಿ ನಮಗೆ ಇಲ್ಲೊಂದು ಸಹಯೋಗವನ್ನು ಕೊಡ್ತಾರೆ. ಇದರ ಉದ್ದೇಶ ಕೇವಲ ಜನರಲ್ಲಿ ಜಾಗೃತಿ ಮೂಡಿಸೋದು. ಯಾಕಂದರೆ ಹಿಂದಕ್ಕೆ ನಾವು ನೋಡ್ತೀವಿ, ಒಂದು 20 ವರ್ಷಗಳಿಗೆ ಕ್ಯಾನ್ಸರ್ ಅಂದರೆ ಒಂದು ಮಾರಕ ರೋಗ ಅಂತ ಹೇಳ್ತಿದ್ವಿ. ಆದರೆ ಇವತ್ತಿನ ದಿವಸ ಸಾಕಷ್ಟು ಒಂದು ಸೌಲಭ್ಯಗಳು, ಚಿಕಿತ್ಸಾ ಸೌಲಭ್ಯ ಇರ್ಬೋದು, ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇರ್ಬೋದು. ಅದರ ಮುಖಾಂತರ ನಾವು ಇದೊಂದು ಮಾರಕ ರೋಗ ಅಂತ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕಂದರೆ ಮಾರಕ ಅಂತ ಹೇಳಿದ್ರೆ ಮರಣ ಅಂತ ಅರ್ಥ ಆಗುತ್ತೆ. ಕ್ಯಾನ್ಸರ್ ಬಂತು ಅಂದರೆ ಮರಣ ಅಂತ ಅಂತೀವಿ, ಆದರೆ ಹಂಗಿಲ್ಲ. ಕ್ಯಾನ್ಸರ್ನ ಮೊದಲನೇ ಹಂತದಲ್ಲಿ ಅಥವಾ ಪ್ರೀ ಕ್ಯಾನ್ಸರ್ ಸ್ಟೇಜ್, ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ನಾವು ಇದನ್ನು ಕಂಡುಹಿಡಿದ್ರೆ ಸಂಪೂರ್ಣವಾಗಿ ವ್ಯಕ್ತಿಯನ್ನು ಕ್ಯಾನ್ಸರಿಂದ ಮುಕ್ತವನ್ನಾಗಿ ಮಾಡಬಹುದು.
ನನ್ನ ಹೆಸರು ಗುರುರಾಜ್ ಕುಲಕರ್ಣಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿ ಪ್ರಾದೇಶಿಕ ಮುಖ್ಯಸ್ಥ. ಡಾಕ್ಟರ್ ಹನುಮಂತ್ ಕಲ್ಲೂರ್ ಅಂತ RMS ಅಸೋಸಿಯೇಟ್ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಂದು ಮಾಸಾಚರಣೆಯನ್ನು ಮಾಡ್ತಾ ಇದ್ದಾರೆ ಇಂಡಿಯನ್ ಸೊಸೈಟಿ ಕಡೆಯಿಂದ ಹಾಗೂ ಎಲ್ಲ ಕಾಲೇಜು ವಿದ್ಯಾರ್ಥಿಗಳ ಕಡೆಯಿಂದ. ಸೊ ಕ್ಯಾನ್ಸರನ್ನು ಇವತ್ತಿನ ದಿವಸ ಟೆಕ್ನಾಲಜಿ ಮೂಲಕ ಕೂಡ ನಾವು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಪತ್ತೆ ಹಚ್ಚಕ್ಕಂಥ ಒಂದು ವಿಧಾನವನ್ನು ಹಿಡಿಯಲಾಗ್ತಾಯಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ. ಸೊ ಹೀಗಾಗಿ ಇವತ್ತಿನ ದಿವಸ ಕ್ಯಾನ್ಸರ್ ಮಾರಣಾಂತಿಕ ರೋಗ ಅಂತಕ್ಕಂಥದ್ದು ನಾವು ತೆಗೆದುಹಾಕಿ ಪ್ರೈಮರಿ ಹಂತದಿಂದಲೇ ನಾವು ಅದನ್ನು ನಿರ್ಮೂಲನೆ ಮಾಡೋಕ್ಕೆ ನಾವೆಲ್ಲರೂ ಸಹಕಾರದಿಂದ ಮಾಡಿದರೆ ಈ ರೋಗವನ್ನು ಮುಕ್ತ ಮಾಡಲು ನಾವು ಒಂದು ಒಳ್ಳೆಯ ಇದು ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಷ್ಮಿತಾ. ಆ್ಯಸ್ ಎ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ಇವತ್ತಿನ ದಿನ ನಾವು ಕ್ಯಾನ್ಸರ್ ಕುರಿತು ಬ್ರೆಸ್ಟ್ ಕ್ಯಾನ್ಸರ್ ಕುರಿತು ರ್ಯಾಲಿ ಮಾಡ್ತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಜನರಲ್ಲಿ ಕ್ಯಾನ್ಸರ್ ಪತ್ತೆ ಆಗ್ತಿದ್ದಾವೆ. ನಾವು ಕ್ಯಾಂಪಲ್ಲಿ ಹೋದಾಗ ರೂರಲ್ ಏರಿಯಾಸ್ ಹಳ್ಳಿಗಳಲ್ಲಿ ಜನರಿಗೆ ಗೊತ್ತಾಗಲ್ಲ. ಸೊ ಅವರು ನಾವು ಪತ್ತೆ ಹಚ್ಚಿದಾಗ ಆ ಥರ ಕ್ಯಾನ್ಸರನ್ನು ಕಾಣಿಸ್ತಿದ್ದೇವೆ. ನಾವು ಯಾವ್ಯಾವ ಥರ ಡಿಟೆಕ್ಷನ್ ಮಾಡ್ತೀವಿ? ಬ್ರೆಸ್ಟ್ ಕ್ಯಾನ್ಸರ್ ನಾವು ಒಂದು ಮಷಿನ್ ಇದೆ, ಐ ಬ್ರೆಸ್ಟ್ ಥ್ರೂ ನಾವು ಕ್ಯಾನ್ಸರ್ ಪತ್ತೆ ಹಚ್ತೀವಿ. ಅದರಿಂದ ನಾವು ಚೆಕ್ ಮಾಡ್ತೀವಿ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की खदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए।
SAR Fantasy Water Park. Address: Veernakapom near Gaushavali Dargah, KGF, Karnataka. Contact details 9483444290 9480107826.